ದೀಪಿಕಾ ಕೋಲ್ಕಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಸ್ನ್ಯಾಕ್ಸಿಗೆ ಸ್ಯಾಂಡ್ವಿಚ್ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಬ್ರೆಡ್ ಸ್ಲೈಸು, ವೈಟ್ ಸಾಸು, ಚೀಸ್ ತಗೊಂಡಿದ್ದೀನಿ, ಖಾರಕ್ಕೆ ಚಿಲ್ಲಿ ತಗೊಂಡಿದ್ದೀನಿ, ಸ್ವಲ್ಪ ಸಾಸ್ ಹಾಕ್ಕೊಳ್ತಿದ್ದೀನಿ. ಸ್ಪ್ರೆಡ್ ಮಾಡೋಣ ಎಲ್ಲನೂ, ಸಾಸ್ನೆಲ್ಲ. ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಬ್ರೆಡ್ ಇದೆ ಅಂತ ಅಂದರೆ ಆರಾಮಾಗಿ ಸ್ಕೂಲಿಂದ ಬಂದ ಮಕ್ಕಳಿಗೆ ಈ ಥರ ಸ್ಯಾಂಡ್ವಿಚ್ ಮಾಡಿಕೊಟ್ರೆ ತಿಂದ್ಕೊಳ್ತಾಳೆ. ಸೌತೆಕಾಯಿ ಇಡೋಣ, ಈರುಳ್ಳಿ ಇಡೋಣ, ಟೊಮೆಟೊ ಇಡ್ತಾಯಿದ್ದೀನಿ, ಕ್ಯಾಪ್ಸಿಕಮ್ ಇಡ್ತಾಯಿದ್ದೀನಿ, ಚೀಸ್ ಹಾಕ್ಕೊಳ್ಳೋಣ, ಸ್ಯಾಂಡ್ವಿಚ್ ಮೇಕರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ತುಂಬ ಈಸಿ. ಮಕ್ಕಳು ಸ್ಕೂಲಿಂದ ಬಂದಾಗ ಆರಾಮಾಗಿ ಬ್ರೆಡ್ ಇತ್ತು ಅಂದರೆ ಮನೇಲಿ ಆರಾಮಾಗಿ ತರಕಾರಿ ತಿನ್ನಿಸ್ಬೋದು ಮಕ್ಕಳಿಗೆ. ಆರಾಮಾಗಿ ಒಂದು ಹೆಲ್ತಿ ಸ್ಯಾಂಡ್ವಿಚ್ ಮಾಡಿಕೊಡ್ಬೋದು ಮನೆಯಲ್ಲೇ. ಹೊರಗಡೆ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ಮಾಡಿಕೊಡ್ಬೋದು. ಆಗಿದೆ, ತೋರಿಸ್ತೀನಿ. ನೋಡಿ, ಈಗ 2 ಬ್ರೆಡ್ಡಿಗೆ ಸಾಸ್ ಹಚ್ಕೊಳ್ತಾ ಇದ್ದೀನಿ. ಫಸ್ಟಿಗೆ 1 ಕಚ್ಚಿದ್ದು ನಾನು, ಈಗ 2 ಹಚ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಇಟ್ಕೊಳ್ಳೋಣ, ಈರುಳ್ಳಿ ಸ್ಲೈಸು, ಟೊಮೆಟೊ ಇಡ್ತಾ ಇದ್ದೀನಿ, ಸೌತೆಕಾಯಿ ಇಟ್ಕೊಳ್ಳೋಣ, ಚೀಸ್ ಹಾಕ್ಕೊಳ್ಳೋಣ, ಬ್ರೆಡ್ ಏನು ಹೆಲ್ತಿಗೆ ಒಳ್ಳೆಯದಲ್ಲ. ಮನೇಲಿ ಯಾವಾಗಾದರೂ ತಂದಾಗ ಒಂದೊಂದು ಸರಿ ಒಂದೊಂದು ಸರಿ ಮಾಡಿಕೊಟ್ರೆ ಏನಾಗಲ್ಲ. ದಿನ ತಿನ್ನಲ್ವಲ್ಲ, ಹಾಗಾಗಿ ಯಾವಾಗ 1 ಟೈಮ್ ಮಾಡಿಕೊಟ್ರೆ ಏನೂ ಆಗಲ್ಲ. ಮಾಡಿಕೊಡಿ, ಏನಾಗಲ್ಲ. ಈಗ ಮೇಕರಲ್ಲಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಮೇಕರ್ ಈ ಥರ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂತಂದರೆ ತವ ಮೇಲೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದರಿಂದನೇ ಮಾಡಬೇಕು ಅಂತ ಏನಿಲ್ಲ, ತವ ಮೇಲೂ ಮಾಡ್ಕೋಬೋದು. ಆಗಿದೆ ನೋಡಿ, ಆಗಿದೆ, ಸಾಕು. ಸ್ಯಾಂಡ್ವಿಚ್ಚು ಸವಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಹಾಗೆ ತಿಂದ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.